ನಾಳೆ ಬೇಕಾದ್ರೆ ಬನ್ನಿ, ಚೆನ್ನಾಗಿ ರೆಡಿಯಾಗಿ ಬರ್ತೀನಿ. ಇವಾಗ ರೆಡಿ ಆಗಿಲ್ಲ ಅಂತ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಈ ತರನು ಹೆಣ್ಮಕ್ಳು ಇದಾರೆ. ಓಕೆ, ಈಗ ನನ್ನ ನೋಡಿದಿರಲ್ಲ, ನನ್ನ ಬಿಹೇವಿಯರ್ ಹೇಗೆ ಅನಿಸ್ತಾ ಇದೆ? ಅದನ್ನ ಮೇಲಿಂದ ಕೆಳಗಡೆ ನೋಡ್ತಾ ಇದೀರಾ? ನಿನ್ ಬಾಯಿಗೆ ಮಣ್ಣಾಕ, ನಿನ್ ಮುಖಕ್ಕೆ ಬೆಂಕಿ ಹಾಕ. ಏನ್ ಡೌ ಮಾಡ್ತೀರಿ ರಿಯಲಿಸ್ಟಿಕ್ ಆಗಿ? ಈ ತರನು ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಂಗೋ ಇದ್ದೆ ನಾನು. ಬೇರೆ ಎಲ್ಲದಕ್ಕೂ ಹುಡುಗಿ ಬೇಕಲ್ವಾ? ಏನಕ್ಕೆ ಎಲ್ಲದಕ್ಕೂ ಅಂದ್ರೆ ಆತರ ಅಲ್ಲ, ನಾನು ಆತರ ಹೇಳಿಲ್ಲ. ಚೇಟ ಅಯ್ಯೋ ಮಲಯಾಳಿ ನೋ ಕನ್ನಡಿಗ. ಅಪ್ಪಟ ಕನ್ನಡಿಗ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ಆಗಿರೋ ವಿಡಿಯೋನ ಮಾಡಬೇಕು ಅಂತ ಹೇಳಿ ಕೋರಮಂಗಲದ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ಬಂದಿದ್ದೀನಿ. ಇವತ್ತು ಬರೀ ಹೆಣ್ಮಕ್ಳನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳ ಹತ್ರ ಹೋಗಿ ವಾಟ್ ದೇ ಆರ್ ಗುಡ್ ಆಟ್, ನಿಮ್ಮ ಹಿಡನ್ ಟ್ಯಾಲೆಂಟ್ ಏನು ಅನ್ನೋ ಪ್ರಶ್ನೆನ ಕೇಳ್ತೀನಿ. ಎಷ್ಟು ಜನ ಅವ್ರ ಟ್ಯಾಲೆಂಟ್ ಏನು ಅಂತ ಹೇಳ್ತಾರೆ, ಅದನ್ನ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ನಾನು ಒಬ್ಬ ಯೂಟ್ಯೂಬರ್ ಆಯ್ತಾ, ಸೊ ನಾರ್ಮಲ್ ಜನರ ಹತ್ರ ಹೋಗಿ ವಾಟ್ ಯು ಗುಡ್ ಅಟ್ ಅಂತ ಕೇಳ್ತಾ ಇದ್ದೀನಿ. ಸೊ ನೀವು ಏನ್ರಲ್ಲಿ ಸೂಪರ್? ವಾಟ್ ಇಸ್ ಯರ್ ಹಿಡನ್ ಟ್ಯಾಲೆಂಟ್? ಮೊಬೈಲ್ ನೋಡೋದು. ಇದು ಟ್ಯಾಲೆಂಟ್ ಅಂತಾರ? ನಾನು ಎಷ್ಟು ಅವರ್ ನೋಡ್ತೀರಾ ದಿನಕ್ಕೆ? ಫ್ರೀ ಇದ್ದಾಗೆಲ್ಲ ನೋಡ್ತೀರಾ? ಒಂದು ಅಂದಾಜಾಗಿ 4 ಅವರ್. ಈ ತರದೆಲ್ಲ ಇದಾರೆ ಜನ. ಕನ್ನಡ ಸ್ವಲ್ಪನೂ ಬರಲ್ಲ? ಬರಲ್ಲ ಅಂದ್ರೆ ಸ್ವಲ್ಪ ಬರುತ್ತೆ. ಇದು ಬೇಜಾನ್ ಆಗೋಯ್ತು. ಎಲ್ಲಿ ಹುಟ್ಟಿದ್ದು? ಬ್ಯಾಂಗ್ಳೂರ್. ಬೆಳೆದಿದ್ದು ಬ್ಯಾಂಗ್ಳೂರ್. ಮತ್ತೆ ಯಾಕೆ ಬರಲ್ಲ ಫುಲ್ಲು? ಅದು ಯಾಕೆ ಏನ್ ಹೇಳೋದು, ನಾನು ಹಿಂದಿ ಸ್ಟೂಡೆಂಟ್ಸ್. ಹೇಳೋದು ಅಲ್ಲ, ಹೇಳೋದು. ಅದಕ್ಕೆ ನಾನು ಹೇಳ್ದೆ ಕನ್ನಡ ಬರಲ್ಲ ಅಂತ. ಓಕೆ, ನಾನು ಹೇಳ್ಕೊಡ್ತೀನಿ. ಇವತ್ತು ಆಕ್ಚುಲಿ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದ್ರೆ ಚೈನೀಸ್ ಹತ್ರ ಹೋಗಿ ವಾಟ್ ಯು ಗುಡ್ ಅಟ್ ಅಂತ ಕೇಳ್ತಾ ಇದ್ದೀನಿ. ಸೊ ವಾಟ್ ಯು ಗುಡ್ ಅಟ್? ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್. Okay, can you just do one content for me? No bro, it's so bad. Wait, why you are calling me bro? Okay ಅಣ್ಣ. Hey, ಅಣ್ಣ sorry bro. ಚೇಟ ಅಯ್ಯೋ ಮಲಯಾಳಿ. No. ಕನ್ನಡಿಗ. ಅಪ್ಪಟ ಕನ್ನಡಿಗ. ಕನ್ನಡವೇ ನಮ್ಮಮ್ಮ. ನಿಂಗೆ ಅಣ್ಣ ತಮ್ಮ ಯಾರು ಇಲ್ಲ? ನಮ್ಮ ಅಣ್ಣ ಇದ್ದಾರೆ. ಸಾಕು, ಮತ್ತೆ ನಾನು ಯಾಕೆ ಅಣ್ಣ? ಕರೆಕ್ಟ್. Okay, anything one thing you can perform ಅಂತ. Not today. ನಾಳೆ ಬೇಕಾದ್ರೆ ಬನ್ನಿ, ಚೆನ್ನಾಗಿ ರೆಡಿಯಾಗಿ ಬರ್ತೀನಿ. ಇವಾಗ ರೆಡಿ ಆಗಿಲ್ಲ ಅಂತ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಈ ತರನು ಹೆಣ್ಮಕ್ಳು ಇದಾರೆ. ಹೆಣ್ಮಗು ಒಡೆ ಗುಡ್ ಅಟ್. ನಿದ್ದೆ ಮಾಡೋದ್ರಲ್ಲಿ ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಅದ್ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ನಮಗ್ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ. ನನ್ ಮೇಲೆ ಹಣೆ ಇಟ್ಟು. ನಿಮ್ದೇನು ಟ್ಯಾಲೆಂಟ್? ಡ್ಯಾನ್ಸ್. ಟ್ರೈನ್ ಡ್ಯಾನ್ಸರಾ? ಇಲ್ಲ ನಾರ್ಮಲ್ ರೀಲ್ಸ್ ಅಲ್ಲಿ ಏನ್ ಬರುತ್ತೋ ಅದ್ ಡ್ಯಾನ್ಸ್. ರೀಲ್ಸ್ ಅಲ್ಲಿ ಯಾವ್ದು ಬರುತ್ತೋ ಅದನ್ನ ನೋಡಿ ಡ್ಯಾನ್ಸ್ ಆಡೋದು. ಕ್ರೇಜಿ ನೀವು. ಒನ್ ಸ್ಟೆಪ್ ನನ್ಗೋಸ್ಕರ. ಯು ಟೀಚ್ ಮಿ, ಐಲ್ ಡು ಇಟ್. ಇವ್ರು ಕೂಡ ಚೆನ್ನಾಗಿ ಡ್ಯಾನ್ಸ್ ಇಬ್ರು ಹೇಳ್ಕೊಡಿ, ಇಬ್ರು ಮಾಡಿ. ಇವ್ರು ಕೂಡ ಚೆನ್ನಾಗಿ ಡ್ಯಾನ್ಸ್. ಏನ್ ಡೌ ಮಾಡ್ತೀರಿ ರಿಯಲಿಸ್ಟಿಕ್ ಆಗಿ? ಆಯ್ತು, 3 ಜನ ಸೇರ್ಕೊಂಡು ನಂಗೆ ಒಂದು ಸ್ಟೆಪ್ ಹೇಳ್ಕೊಡಿ. ಬ್ಯಾಂಗಲ್ ಬಂಗಾರಿ ಏನು ಹಿಂಗೆ ಅಂದ್ರೆ ಮಾಡಿ. ಏನ್ರಿ ಅಲ್ಲ, ಅದನ್ನ ನೀಟಾಗಿ ಹೇಳ್ಕೊಡ್ಬೇಕು ತಾನೆ. ಐ ಆಮ್ ರೆಡಿ ಟು ಡೂ. ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ, ನಿಮ್ಗೋಸ್ಕರ ಕೊಡಿ ಗೈಸ್. ಈ ತರನು ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ದುಡಿಬೇಕು, ಉಣ್ಬೇಕು. ನಾವು ಓದ್ ಬರ್ಲಾರ್ದಾರ ಇಂಥದೇ ಕೆಲಸ ಮಾಡ್ಬೇಕು. ಓದ್ದೇನಾದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಓಕೆ, ಸ್ಟಾರ್ಟ್. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಆಡಿದ್ರಿ. ನನಗೆ ಬೇರೆ ಡ್ಯಾನ್ಸ್ ಬರಲ್ಲ. ಪರವಾಗಿಲ್ಲ, ನಾವ್ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ. ನನ್ನ ಟ್ಯಾಲೆಂಟ್ ನೀವು ನಾನು ಕೇಳಲ್ಲ. ವಾಟ್ ಯು ಗುಡ್ ಅಟ್ ಅಂತ. ಆಕ್ಚುಲಿ ವಾಟ್ ಯು ಆರ್ ಗುಡ್ ಅಟ್. ನಾನು ಹೇಳೋ ಟ್ಯಾಲೆಂಟ್ ಐ ಕಾಂಟ್ ಪರ್ಫಾರ್ಮ್ ಈಗ. ನಾನು ಎರಡರಲ್ಲಿ ವೆರಿ ಗುಡ್ ಅಟ್. ಒಂದು ಲವ್ ಮಾಡೋದ್ರಲ್ಲಿ, ಒಂದು ಮೋಸ ಹೋಗೋದ್ರಲ್ಲಿ. ಅದಕ್ಕೆ ನಿಮ್ಗೆ ಸಾರಿ ಬಿಡಿ. ನಮಗೋಸ್ಕರ ಒಂದು ಹಾಡ್ ಅಟ್ಲೀಸ್ಟ್ ಹಾಡಿ. ಫ್ಯಾನ್ಸ್ ಡಿಮಾಂಡ್. ಏನ್ ಫ್ಯಾನ್ಸ್ ಡಿಮಾಂಡ್? ಫ್ಯಾನ್ಸ್ ಕಡೆಯಿಂದ. ಓಕೆ, ನೆಕ್ಸ್ಟ್ ಇಲ್ಲ, ನೀವು ಈ ಕಡೆ ಬರಲ್ಲ. ಐ ಆಮ್ ನಾಟ್ ಗುಡ್ ಅಟ್ ದಿಸ್. ಇಟ್ಸ್ ಓಕೆ. ನಮಗೋಸ್ಕರ ಒಂದು ಸಾಂಗ್ ಹಾಡಿ. ನಮಗೋಸ್ಕರ. ಓಕೆ, ನಿಮ್ಗೋಸ್ಕರ. ಇದ್ದಕ್ಕಿದ್ದ ಹಾಗೆ ಒಂದು ಮಧುರವಾದ ಶಬ್ದ ನನ್ನ ಕಿವಿಗೆ ಬಿತ್ತಮ್ಮ. ಕಣ್ಬಿಟ್ಟು ನೋಡಿದ್ರೆ ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕತೆ ಇದೆ.
ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಕೊಂಚ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲ ನೊಕ್ಕಾವಾಗಿ ಹೂವಾಗಿ ಬರಬೇಕು. ಖುಷಿನಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಇಷ್ಟೊಂದೆಲ್ಲ ಪರ್ಫಾರ್ಮ್ ಮಾಡಿದ್ರಲ್ಲ ಅದಕ್ಕೆ ಹಾಡು. Thank you. What your good art? What's your hidden talent? Okay. I don't know. Stop. Okay, ನಿಮ್ಗೆ ಒಂದೇ ಒಂದು ಟಾಸ್ಕು. 1 ನಿಮಿಷ ನನ್ನ ಜೊತೆ ಕನ್ನಡದಲ್ಲಿ ಮಾತಾಡಿ. ಸ್ವಲ್ಪ ಗೊತ್ತು ಹಾ, ಇದು ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕೇಳಕ್ಕೆ ಇಂಪಾಗಿದೆ. ಹೆಂಗಿದೆ ಜೀವನ? You understood what it was? Yeah, how is life? ಹೆಂಗಿದೆ? ಚೆನ್ನಾಗಿದೆ. ಕಾಲೇಜ್ ಹೇಗಿದೆ? Okay ಇದೆ. ಮಜಾ ಮಾಡ್ತಾ ಇದ್ದೀರಾ? ಹಾ. ಜೀವನದಲ್ಲಿ ಏನ್ ಕನ್ಸಿಟ್ಕೊಂಡಿದ್ದೀರಾ? ನಾನು ಸೈಕಾಲಜಿ ಸ್ಟೂಡೆಂಟ್. ಸೊ ನನಗೆ ಸೈಕಾಲಜಿಸ್ಟ್ ಆಗ್ಬೇಕು. ಓಕೆ, ಸೈಕಾಲಜಿಗಳೆಲ್ಲ ಮೈಂಡ್ಸ್ ನ ರೀಡ್ ಮಾಡ್ತಾ ಇರ್ತಾನೆ. ಇಲ್ಲ, ಬಿಹೇವಿಯರ್ ರೀಡ್ ಮಾಡಿ. ಬಿಹೇವಿಯರ್. ಮೈಂಡ್ ಇಲ್ಲ. ಓಕೆ, ಈಗ ನನ್ನ ನೋಡಿದಿರಲ್ಲ, ನನ್ನ ಬಿಹೇವಿಯರ್ ಹೇಗೆ ಅನಿಸ್ತಾ ಇದೆ? ಅದನ್ನ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದೀರಾ? ಅದೇ ಬಿಹೇವಿಯರ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಎವ್ರಿಥಿಂಗ್. How do I say that in ಕನ್ನಡ? ಹೇಳಿ. ನೀವು ತುಂಬಾ ಓಪನ್ ಆಗಿದೆ. ದಯವಿಟ್ಟು ಮೇಡಮ್ ನೀನ್ ಕನ್ನಡ I don't know how to tell you. You look like a person like very open to talk to. Open to talk. Yeah, and then you're like extrovert because otherwise you wouldn't be standing in the middle of a road asking 2 girls, college girls. ನಾನೇನು ಬೇರೆ ಏನು ಕೇಳಿಲ್ವಲ್ಲ, ನಿಮ್ ಟ್ಯಾಲೆಂಟ್ ಏನು ಅಂತ ಕೇಳಿದೆ. For that also you need like courage, no? Most people don't do that. ಇಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ನೀವು ಕನ್ನಡದಲ್ಲಿ ನೆಕ್ಸ್ಟ್ ಟೈಮ್ ಇಂದ ಯಾರನ್ನೂ ಈ ತರ ವರ್ಣನೆ ಮಾಡಕ್ ಹೋಗ್ಬಿಡಿ. You can sing or you can dance. Sing ಮಾಡ್ತೀನಿ, ಬಟ್ ಲಿರಿಕ್ಸ್ ಗೊತ್ತಿಲ್ಲ. ಈಗ ಅಲಗ್ ಬುಲಕ್ ತರ ಮಾತಾಡ್ತೀನಿ. ಅಲಗ್ ಬುಲಕ್ ತರ ಮಾತಾಡ್ತೀರಾ? ಟ್ರೈ ಮಾಡಿ, I'll help you. ಮಾಯಾವಿ. ಓಕೆ. ಅದು ಹಾರ್ಡ್ ಲಿರಿಕ್ಸ್ ಗೊತ್ತಿಲ್ಲ. ಮಾಯಾವಿ ನಿನಗೋ ನಿಂಗೆ ಮುಂದರಿಸೋ ಕನಸು ಹಿಂಗೆ. ನನಗೆ ಲಿರಿಕ್ಸ್ ಮಾಡ್ತಾ ಇತ್ತು. ಮಾಯಾವಿ ಹೆಂಗೋ ಇದ್ದೆ ನಾನು ನೋಡಿ, ಯಾಕೋ ಹಿಂಗೆ ಆದೆ ನಾನು. ಸೂಪರ್ ಟ್ಯಾಲೆಂಟ್ ಮಾತ್ರ ಸೂಪರ್ ಆಗಿದೆ. ನೆಕ್ಸ್ಟ್ ಟೈಮ್ ಇಂದ ಇದನ್ನ ಆಡ್ಬೇಡಿ. ಸೀರಿಯಸ್ ಆಗಿ ನಮ್ಮ ಹೆಣ್ಮಕ್ಳು ಟ್ಯಾಲೆಂಟು ಅದ್ಭುತ, ಅಮೋಘ. ಒಬ್ರಿಗಿಂತ ಒಬ್ರು ಫುಲ್ಲಿ ಟ್ಯಾಲೆಂಟೆಡ್. ಟೈಮಪ್ಪ. ಓಕೆ, ಬರೀ ರಿಜೆಕ್ಷನ್ಸೇ. ಇನ್ನು ಹೋಗಿ ಏನು ಕಂಟೆಂಟ್ ಅಂತ ಏನೇ ಹೇಳಿಲ್ಲ, ಅಷ್ಟೊತ್ತಿಗಿಲ್ಲ ಟೈಮ್ ಆಯ್ತು ಅಂತ ಹೇಳಿ. ಇಟ್ಸ್ ಓಕೆ, ಬಿಡೋದು ಬೇಡ, ಹುಡ್ಕೋಣ. ನನ್ನ ಹಿಡನ್ ಟ್ಯಾಲೆಂಟ್ ಕೈಕಾಲು ಮುರ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಎಕ್ಸ್ಪರ್ಟು. NCCಗೆ ಹೋಗಿ ಸೊ ಲೆಗಮೆಂಟ್ ಇಂಜುರಿ ಹಾಕೊಂಡು ಒಂದು ಡೆಮೋ ತೋರಿಸ್ಬೋದಾ ನಮ್ಗೆ? ಆಲ್ರೆಡಿ ಕೈಕಾಲು ಭಾಳ ಮುರಿದೋಗ್ಬಿಟ್ಟಿದೆ, ಸಾಕು. ನನಗೋಸ್ಕರ NCC ನಲ್ಲಿ ಒಂದು ಪೋಸ್ಟ್ ತೋರಿಸ್ಬೇಕಾಯ್ತಾ? ಕಮನ್. ಓಕೆ. ಗ್ರಾಫಿಕ್ಸ್ ಎಲ್ಲ ಹಾಕೋಬಿಡಿ, ಇಷ್ಟೇ ಕೊಂಡು ಶೂಟ್ ಮಾಡೋದಷ್ಟೇ. ಶೂಟ್ ಮಾಡೋದು. ಸುಡಿ ಅಧ್ಯಕ್ಷರೇ, ಬೇಗ ಸುಡಿ. ಕೊಂಡು ಶೂಟ್ ಮಾಡೋದು. ಏನ್ ಟ್ಯಾಲೆಂಟ್? ಏನೂ ಇಲ್ವೇ ಇಲ್ಲ. ಕುಕಿಂಗ್ ಮಾಡ್ತೀನಿ. ಏನ್ ಮಾಡ್ತೀರಾ? ಎಲ್ಲ ಮಾಡ್ತೀನಿ. ಓಕೆ, ಚಿಕನ್ ಫ್ರೈ ಹೆಂಗ್ ಮಾಡ್ತಾರೆ ಹೇಳಿ? ಹೆಂಗ್ ಮಾಡ್ತೀರಾ ರೀ? ಅಟ್ಲೀಸ್ಟ್ ನಾನು ನೋಡ್ಕೊಂಡು ನಾನು ಪ್ರಿಪೇರ್ ಮಾಡ್ತೀನಿ. ಸಪ್ರೇಟ್ ಆಗಿ ಜಾಯಿಂಟ್ ಎಲ್ಲ ಇದೀವಿ, ಈಗಲೂ ಸಪ್ರೇಟ್ ಇದೀವಿ. ಹೇಳ್ರಿ, ಬಿರಿಯಾನಿ ಹೆಂಗ್ ಮಾಡ್ತೀರಾ? ಬಿರಿಯಾನಿನಾ? ಯಾವ ತರ ಬಿರಿಯಾನಿ ಬೇಕು? ನೀವ್ ಯಾವ ತರ ಮಾಡ್ತೀರಾ? ನನಗೆ ಯಾವ ತರ ಮಾಡ್ತೀರಾ? ನೀವ್ ಯಾವ ತರ ಮಾಡ್ತೀರಾ ಹೇಳಿ? ಸರಿ, ಏನು ಕೊತ್ತಂಬರಿ, ಪುದೀನಾ, ಮೆಣಸಿನ್ಕಾಯಿ ಅದೆಲ್ಲಾನು ಮಿಕ್ಸಿಗೆ ಹಾಕೋಬೇಕು. ಅದನ್ನ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಬೇಕು. ಏನು ಒಗ್ಗರಣೆ? ಸ್ಪೈಸಸ್ ಹಾಕ್ತಾರಲ್ಲ ಅದು ಒಗ್ಗರಣೆ ಅಲ್ಲಮ್ಮ, ಒಗ್ಗರಣೆ ಹಾಕೋದು ಬೇರೆ. ಸರಿ, ಸ್ಪೈಸಸ್ ಎಲ್ಲ ಹಾಕಿ, ಆಯಿಲ್ ಹಾಕಿ, ಸ್ಪೈಸಸ್ ಹಾಕಿ, ಸ್ವಲ್ಪ ಗೀ ಹಾಕಿ, ಇಲ್ಲಿ ಮಾಡಿರೋ ಮಿಕ್ಸ್ಚರ್ ಅದ್ರಲ್ಲಿ ಹಾಕಿ, ಈರುಳ್ಳಿ, ಟೊಮ್ಯಾಟೊ ಅದೆಲ್ಲಾನು ಸಾಟೆ ಮಾಡ್ಕೊಂಡು, ಅದರಲ್ಲಿ ಚಿಕನ್ ಸ್ವಲ್ಪ ಹಾಕಿ ಸಾಟೆ ಮಾಡ್ಕೊಂಡು, ಆಮೇಲೆ ನೀರು ಎಷ್ಟು ಗ್ಲಾಸಿಗೆ ಅಕ್ಕಿ ಇಟ್ಕೋತೀವಿ ಅಷ್ಟಕ್ಕೆ ನೀರು ಹಾಕೊಂಡು. ಸಿಂಪಲ್ ಕಾನ್ಸೆಪ್ಟ್. ಈಗ 2 ಗ್ಲಾಸ್ ಅಕ್ಕಿ ಹಾಕ್ತಾ ಇದೀನಿ ಬಿರಿಯಾನಿಗೆ, ಎಷ್ಟು ಗ್ಲಾಸ್ ನೀರು ಹಾಕ್ತೀರಾ? 4 ಗ್ಲಾಸ್. ಆದ್ರೆ ಇರಿ ಒಂದು ನಿಮಿಷ, ಬಿರಿಯಾನಿ ಚೆನ್ನಾಗಿ ಮಾಡ್ತೀರಾ? ನಮ್ಗೆ ಅರ್ಥ ಆಯ್ತು. ಹಾಡೇನಾದ್ರು ಆಡ್ತೀರಾ? ಕನ್ನಡ ಸಾಂಗ್ಸ್ ಅಷ್ಟೊಂದು ಬರಲ್ಲ ಸರ್. ಯಾಕೆ ಮೇಡಮ್? ತಿಂತಾರದಿಲ್ಲಿ, ಕುಡಿತಾರದಿಲ್ಲಿ, ಓದ್ತಾರದಿಲ್ಲಿ. ಹಂಗಲ್ಲ, ಅದು ಹಾಡಾಡೋದು ಅದು ಚೆನ್ನಾಗಿ ಬರಲ್ಲ ಅಂತ. ಬರುತ್ತೆ, ನಾನು ಇವತ್ತು ಬರ್ಸ್ತೀನಿ. ಓಕೆ,
ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನಾನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಸುರಿಯಲ್ಲಿಯೋ. ಸೊ ನಿಮ್ 4 ಜನ ಮಾತಾಡ್ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಓಡಿಯೋ ಗುಡ್ ಆರ್ಟ್ ಥ್ರೋಬಾಲ್ ಎಲ್ಲದೂ ಬಿಸಾಕೋದೆ. ಇಲ್ಲಿ ಪರ್ಫಾರ್ಮ್ ಮಾಡಕ್ ಆಗುವಂತದ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ ಯಾವ ತರ ಇರ್ಬೇಕು? ಆಡ್ಬೋದು, ಡ್ಯಾನ್ಸ್ ಆಡ್ಬೋದು, ನಿಮ್ ಪಕ್ಕದಲ್ಲಿರೋ ಫ್ರೆಂಡ್ ಬೈಬೋದು, ಇಮಿಡಿಯೇಟ್ ಮಾಡ್ಬೋದು. ಓಕೆ, ಸೊ ನಿಮ್ಗೆ 30 seconds ಟೈಮ್ ಇದೆ. ಒಂದೇ ಫ್ಲೋನಲ್ಲಿ ನಿಲ್ಸ್ದಂಗೆ ಬೈಬೇಕು. ನಿಮ್ ಫ್ರೆಂಡಿಗೆ ಏನ್ ಬೈತಾರೆ ನೋಡೋಣ. ನಿನ್ನ ಅಜ್ಜಿ ನಿನ್ ತಲೆ ನಿನ್ ಬಾಯಿಗೆ ಮಣ್ಣಾಕ, ನಿನ್ ಮುಖಕ್ಕೆ ಬೆಂಕಿ ಹಾಕ, ಕ್ಲಾಸಿಗೆ ಬಂದ್ರೆ ಬಂಕ್ ಮಾಡ್ತೀಯಲ್ಲ, ನಿಮ್ ಮಮ್ಮಿ ಡ್ಯಾಡಿಗೆ ಹೇಳ್ಕೊಡ್ತೀನಿ ನೀನು. ಆಯ್ತಾ 30 seconds ಆಗಿಲ್ಲ. ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾರಲ್ವಾ, ಇಡೀ ಕರ್ನಾಟಕಕ್ಕೆ ಹೇಳ್ಬಿಟ್ರಿ ಈಗ. ನಮಗೆಲ್ಲ ಗೊತ್ತಾಗೋಯ್ತು. ಓಡಿಯೋ ಗುಡ್ ಆರ್ಟ್ ಸಿಂಗಿಂಗ್ ನೀವು ಕುಕಿಂಗ್. ಇಲ್ಲಿ ನಾನು ಏನಾದ್ರು ನಿಮ್ಮ ಹತ್ರ ಮಾಡ್ಸೋಂಥದ್ದು ಹೇಳಿ. ಈಗ ಹೇಳ್ರಿ, ನಗೋದ್ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ನೀವು. ಅದೊಂದೇ ಬರೋದು ನಮ್ಗೆ. ಯಾವುದು? ನಗಿಯೋದು. ಒಂದು ಹಾಡು ಹೇಳ್ಬಿಡಿ. ಗಮನವ ಸೆಳೆಯುವ ಗೆಳೆಯನೇ ನಿನ್ನ ಮಾತೆ ಬೇರೆ, ಕನಸಿಗೆ ಕರೆಯುವ ಚೆಲುವನೇ ನಿನ್ನ ರೀತಿ ಬೇರೆ, ಅಚ್ಚರಿ ಏನಿದೆ ಅಕ್ಕರೆ ಆದರೆ. ಚೆನ್ನಾಗಿ ಆಡ್ತೀರಿ, ಸೂಪರ್. ಅಟ್ಲೀಸ್ಟ್ ನೀವು ಯಾರು ಒಂದು ಪರ್ಫಾರ್ಮ್ ಮಾಡಿ ಒಂದು ಡೈಲಾಗ್ ಹೇಳಿ. ಯಾವ್ದಾದ್ರು ನಿಮ್ಮಮ್ಮ ಹೆಂಗ್ ಬೈತಾರೆ ಅಂತ ಹೇಳಿ. ಲೂಸ್ ಅಂತ ಬೈತಾರೆ. ಲೂಸು ಕರೆಕ್ಟಾಗಿ ಬೈತಾರೆ. ಜಸ್ಟ್ ಕಿಡಿಂಗ್. ಸೊ ನಿಮ್ 3 ಜನ ಮಾತಾಡ್ ಖುಷಿ ಆಯ್ತು. ನಿಜವಾಗ್ಲೂ ಚೆನ್ನಾಗಿ ಆಡಿದ್ರಿ. ವಾಟ್ ಇಸ್ ಯುವರ್ ಹಿಡನ್ ಟ್ಯಾಲೆಂಟ್? ಗುಡ್ ಅಟ್ ಕನ್ವಿನ್ಸಿಂಗ್ ಪೀಪಲ್. ಸೀರಿಯಸ್ಲಿ ಇದು ಟ್ಯಾಲೆಂಟ್. ನಿಮ್ಗೆ 10 ನಿಮಿಷ ಟೈಮ್ ಇದೆ. ಯು ಹ್ಯಾವ್ ಟು ಕನ್ವಿನ್ಸ್ ಮೀ. ನಾನು ಇವಾಗ ಲವ್ ಮಾಡಬಾರ್ದು, ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಓಕೆ, ಯು ಹ್ಯಾವ್ ಟು ಕನ್ವಿನ್ಸ್ ಮೀ. ಮದ್ವೆ ಆಗಿ ಅಂತ ಕನ್ವಿನ್ಸ್ ಮಾಡಬೇಕಾ? ಮದ್ವೆ ಲೈಫ್ ಚೆನ್ನಾಗಿರುತ್ತೆ. ಯಾರು ಹೇಳಿದ್ದು? ಜೊತೆಗೆ ಹುಡುಗಿ ಇರ್ತಾರೆ, ನೀವು ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ? ಮಾತಾಡ್ತಾ ಇದ್ದೀನಿ. ಯಾರ ಜೊತೆ? ನನ್ ಜೊತೆ, ಹುಡುಗಿರ ಜೊತೆ. ಓ ಹಂಗೆ ಸಿಂಗಲ್ ಆಗಿರಕ್ಕಾಗಲ್ಲ. ಯಾರು ಹೇಳಿದ್ದು? ಆಗಲ್ಲ. ಅಟ್ ಅ ಪಾಯಿಂಟ್ ಆಫ್ ಟೈಮ್ ನಿಮ್ಗೂ ಅನ್ಸುತ್ತೆ ಜೊತೆಗೆ ಯಾರು ಬೇಕು ಅಂತ. ಬರ್ಬೇಕಾದ್ರೆ ಒಬ್ನೇ ಬಂದೆ, ಹೋಗ್ಬೇಕಾದ್ರೆ ಒಬ್ನೇ ಹೋಗ್ತೀನಿ. ಅದೆಲ್ಲ ಓಕೆ ಫೈನ್. ಇರ್ಬೇಕಲ್ಲ ಜೊತೆಗೆ ಯಾರಾದ್ರೂ. ಫ್ರೆಂಡ್ಸ್ ಇದಾರೆ. ಫ್ರೆಂಡ್ಸ್ ಬೇರೆ ಹುಡುಗಿ ಬೇರೆ ಅಲ್ವಾ? ಮಧ್ಯರಾತ್ರಿ ಕಾಲ್ ಮಾಡ್ಬಿಟ್ಟು ಮಚ್ಚ ಗಾಡಿ ಕೆಟ್ಟೋಗಿದೆ ಬಾರ ಅಂತ ಅಂದ್ರೆ ಅವಾಗ ಹುಡುಗಿ ಬರಲ್ಲ, ಫ್ರೆಂಡ್ ಬರ್ತಾನೆ. ಹುಡುಗಿ ಬರಲ್ಲ, ಬಟ್ ಬೇರೆ ಎಲ್ಲದಕ್ಕೂ ಹುಡುಗಿ ಬೇಕಲ್ವಾ? ಅಯ್ಯೋ, ಡಬಲ್ ಮೀನಿಂಗ್. ಏನಕ್ಕೆ ಎಲ್ಲದಕ್ಕೂ ಅಂದ್ರೆ ಆತರ ಅಲ್ಲ, ನಾನು ಆತರ ಹೇಳಿಲ್ಲ. ಬೇಕು ಹುಡುಗಿರು, ಆಯ್ತಾ? ಹುಡುಗಿರು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಳಿದ ಹುಡುಗಿರು ಬೇಕು ಬೇಡ ಅಂತ ನಾನು ಹೇಳಿಲ್ಲ. ಕನ್ವಿನ್ಸ್ ಮೀ. ಆಗ್ಬಿಡಿ ಕನ್ವಿನ್ಸ್. ಈ ತರ ಎಲ್ಲ ಕನ್ವಿನ್ಸ್ ಮಾಡ್ತಾರೆ. ಓಕೆ, ಇಲ್ಲ ಕನ್ವಿನ್ಸ್ ಆದಿರಿ. ವಾಟ್ ಯು ಗುಡ್ ಅಟ್? ವಾಟ್ಸ್ ಯರ್ ಹಿಡನ್ ಟ್ಯಾಲೆಂಟ್? I like to do ramp walking and I'm good at that. Seriously? Ramp walking, yeah. Super. I can sing. Oh, sing. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ. ಸೂಪರ್, ಚೆನ್ನಾಗಿ ಆಡಿದ್ರಿ. ಆಕ್ಷನ್ ಎಲ್ಲ ಮಾಡ್ಕೊಂಡು ಆಡಿದ್ರಿ. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. Everyone please subscribe to One Joint Kannada and support them. ಬಾ, ಥ್ಯಾಂಕ್ ಯು ಸೋ ಮಚ್. ಏನು ನಿಮ್ಮ ಟ್ಯಾಲೆಂಟ್? ನಾನು ಡ್ಯಾನ್ಸ್ ಅಲ್ಲಿ ಕ್ಲಾಸಿಕಲ್ ಇಲ್ಲ, ಫೋಕ್. ನೀವು? ಐ ಆಮ್ ಗುಡ್ ಅಟ್ ಕುಕಿಂಗ್ ಮತ್ತೆ ಡ್ಯಾನ್ಸಿಂಗ್, ಸಿಂಗಿಂಗ್. ಸೂಪರ್. ನೀವು ಒಂದು ಸಾಂಗ್ ಹಾಡಿ. ನೀವು ಒಂದೊಂದು ಸ್ಟೆಪ್ ಹಾಡಿ. ಸಾಂಗ್ ಹಾಡಿ. ಆಡ್ಬಿಡ್ರಿ ಬನ್ನಿ. ನೆನಪಿನ ಬೀದಿಯ ಎಲ್ಲ ಗೋಡೆಗೂ ನಿನ್ನದೇ ಮುಗವಿದೆ, ಸಲಿಗೆಯ ತಕರಾರಿನ ಎಲ್ಲ ಸಲಿಗೆಗೂ ನೀರೇ ಸುಖವಿದೆ, ಇನ್ನೂ ಎಂಪಾಗಿದೆ ಕರಿವ ಈ ಕ್ಷಣ, ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ಸೂಪರ್. ನೋಡಿ, ನಿಮ್ಮ ಹಾಡು ಮಳೆನೇ ಬಂದ್ಬಿಡ್ತು. ಓಕೆ, ನೀವು ಒಂದು ಸ್ಟೆಪ್. ಇದೊಂದೇ ತುಂಬಾ ಶೈ. ಆಕ್ಚುಲಿ ಮಾತಾಡ್ಸಕ್ಕೆ ದೂರ ಹೋಗ್ತಾ ಇದೆ, ಬಟ್ ನಮ್ಮ ಅಣ್ಣ ನೋಡೋದ್ರಿಂದ ಅದಕ್ಕೋಸ್ಕರ ಒಂದು ಮಾತು. ಓಕೆ, ನಿಮ್ಮ ಅಣ್ಣಂಗೆ ನನ್ನ ಕಡೆಯಿಂದ ಹಾಯ್ ಬ್ರೋ. ವಿಡಿಯೋ ನೋಡ್ತಾ ಇದ್ರೆ
ಸರಿ, ಇಬ್ಬರು ಮಾತಾಡ್ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಹಾಡಾಡ್ತೀರಾ? ಸಾಂಗ್ ಹಾಕಿದ್ರೆ ಆಡ್ತೀನಿ, ಅದ್ರ ಜೊತೆ ಸಾಂಗ್ ಹಾಕಿದ್ರೆ ಅದ್ರ ಜೊತೆ ಆಡ್ತೀನಿ. ಅದ್ರ ಜೊತೆ ಆಡ್ತೀವಿ. ಏನ್ ಟ್ಯಾಲೆಂಟ್ ರೀ ನಿಮ್ದು, ಭಯಂಕರ. ಅದನ್ನ ಆಫ್ ಮಾಡ್ರಿ. ನನ್ಗಿದ್ರು ಇಲ್ಲ ಅಂದ್ರೆ ಆಡಕ್ ಬರಲ್ಲ. ಇದು ಯಾವ ತರ ಟ್ಯಾಲೆಂಟ್ ರೀ? ಅಯ್ಯೋ, ವಾಟ್ಸ್ ಯುವರ್ ಹಿಡನ್ ಟ್ಯಾಲೆಂಟ್? ಡ್ರಾಯಿಂಗ್, ಆರ್ಟ್ ಮಾಡ್ತೀನಿ. ರೀಲ್ ಪರ್ಫಾರ್ಮ್ ಮಾಡೋ ಅಂತದ್ದು ಯಾವ್ದಾದ್ರು ಒಂದ್ ಸಾಂಗ್? ಸಿಂಗಿಂಗ್. ಓಕೆ, ನಂಗೋಸ್ಕರ ಒಂದು ಹಾಡಾಡ್ಬೋದಾ? ಜರಾ ಜರಾ ಬೆಹಕ್ತಾ ಕನ್ನಡ ಹಾಡ್ರಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಸೂಪರ್, ಮತ್ತಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ನಮ್ಮ ಹೆಣ್ಮಕ್ಳು ಟ್ಯಾಲೆಂಟ್ನ. ಇದೇ ತರ ಗಂಡ್ ಮಕ್ಳ ಹತ್ರ ಹೋಗಿ ಅವ್ರ ಟ್ಯಾಲೆಂಟ್ನ ಕೂಡ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ಫ್ಯೂಚರಲ್ಲಿ ಯಾರಾದರೂ ಬಂದು ನಿಮ್ಮ ಹತ್ರ ನಿಮ್ಮ ಟ್ಯಾಲೆಂಟ್ ಏನು ಪರ್ಫಾರ್ಮ್ ಮಾಡಿ ಅಂತ ಕೇಳಿದಾಗ ದಯವಿಟ್ಟು ಹಂಚ್ಕೋಬೇಡಿ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ಹೇಳಿ. ಜನ ಹೇಗಿದ್ರು ಮಾತಾಡ್ತಾರೆ, ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಬಿಡಿ ಅವ್ರ ಚಿಂತೆ, ಬದುಕಿ ನೀವು ಅನ್ಕೊಂಡಿರೋ ಅಂತೆ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.